2 ದಿನಗಳ ಭಾರತ ಪ್ರವಾಸ 2 ದಿನ ಆದರೂ ಕೂಡ ಕೇವಲ 27 ಗಂಟೆಗಳ ಭಾರತ ಪ್ರವಾಸವನ್ನ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೈಗೊಂಡಿದ್ದಾರೆ. ರಾಷ್ಟ್ರಪತಿ ಭವನ ಬಳಿಕ ರಾಜ್ಘಾಟ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಸಮಾಧಿಗೆ ಪುಟಿನ್ ನಮನವನ್ನ ಸಲ್ಲಿಸಿದ್ದಾರೆ. ಭಾರೀ ಭದ್ರತೆಯಲ್ಲಿ ಪುಟಿನ್ ಕಾರ್ಯಕ್ರಮದಲ್ಲಿ ಭಾರತದಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿಂದ ಕೆಲ ಹೊತ್ತಲ್ಲೇ ಹೈದರಾಬಾದ್ ಹೌಸ್ಗೆ ಪುಟಿನ್ ಸಂಚಾರವನ್ನು ಬೆಳೆಸ್ತಾರೆ. ಇವತ್ತು ಭಾರತ ರಷ್ಯಾ 23ನೇ ವಾರ್ಷಿಕ ಶೃಂಗಸಭೆ ಇದೆ. ಹಲವು ಮಹತ್ವದ ಒಪ್ಪಂದಗಳಿಗೆ ಇವತ್ತು ಉಭಯ ದೇಶದ ನಾಯಕರು ಸಹಿಯನ್ನ ಹಾಕ್ತಾರೆ. ಪ್ರಮುಖವಾಗಿ ರಕ್ಷಣೆ, ಇಂಧನ, ವಾಣಿಜ್ಯ ಕ್ಷೇತ್ರದಲ್ಲಿ ಒಪ್ಪಂದ ಆಗುವಂತ ನಿರೀಕ್ಷೆಗಳಿದೆ. ತಮ್ಮ ವಿರೋಧಿಗಳಿಗೆ ದಿಗ್ಗಜರು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಶತ್ರುಗಳಿಗೆ ಪುಟಿನ್ ಮೋದಿ ಚೆಕ್ಮೇಟ್ ಅನ್ನ ಇಡ್ತಾ ಇದ್ದಾರೆ. ಒಂದ್ ಕಡೆ ರಕ್ಷಣಾ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಆಲ್ರೆಡಿ ಈಗ ರಷ್ಯಾ ಅಧ್ಯಕ್ಷರ ಭಾರತದ ಭೇಟಿ ಅದು ಕೇವಲ 2 ದಿನದ ಭೇಟಿ. ನಾನು ಆಗ್ಲೇ ಹೇಳಿದಂಗೆ 27 ಗಂಟೆಗಳ ಭೇಟಿ ಆದರೂ ಕೂಡ ರಕ್ಷಣಾ ವಲಯದಲ್ಲಿ ಈ ಹಿಂದಿನಿಂದಲೂ ಕೂಡ ಭಾರತದ ಪರವಾಗಿ, ಭಾರತದ ಬೆನ್ನೆಲುಬಾಗಿ ರಷ್ಯಾ ನಿಂತಿರೋದ್ರಿಂದ, ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ಪಕ್ಕದ ಚೀನಾ ಮತ್ತೆ ಪಾಕಿಸ್ತಾನಕ್ಕೆ ಈ ವಿಷಯವಾಗಿ ನಡುಕ ಶುರುವಾಗಿದೆ. ಇದೊಂದು ಕಡೆ ಸುಂಕಾಸ್ತ್ರ, ಯಾಕಂದ್ರೆ ಸುಂಕದ ವಿಷಯವಾಗಿ, ತೆರಿಗೆ ವಿಷಯವಾಗಿ 50% ಅಮೆರಿಕ ಭಾರತದ ಮೇಲೆ ವಿಧಿಸಿತ್ತು. ಅದಾದ್ಮೇಲೆ ಕಡಿಮೆ ಮಾಡೋದಾಗಿ ಹೇಳಿದ್ರು ಕೂಡ ನಾವು ತೈಲವನ್ನ ರಷ್ಯಾದಿಂದ ಖರೀದಿ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಟ್ರಂಪ್ಗೂ ಕೂಡ ಈ ಒಂದು ಭೇಟಿಯಿಂದಾಗಿ ಕಣ್ಣು ಅರಳಿಸಿ ನೋಡುವಂತಾಗ್ಬಿಟ್ಟಿದೆ. ಸೊ ಇವತ್ತು ಯಾವೆಲ್ಲ ಮಹತ್ವದ ಒಪ್ಪಂದಗಳಿಗೆ ಉಭಯ ನಾಯಕರು ಒಪ್ಪಿಗೆಯನ್ನು ಸೂಚಿಸಿಕೊಂಡು ಸಹಿ ಹಾಕ್ತಾರೆ ಅಂತೇಳಿ ಇಡೀ ವಿಶ್ವವೇ ಅಂದರೆ ಜಾಗತಿಕ ಮಟ್ಟದಲ್ಲಿ ಉಭಯ ನಾಯಕರ ಭೇಟಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಭಾರತ ಪ್ರವಾಸದಲ್ಲಿ ರಷ್ಯಾ ಅಧ್ಯಕ್ಷ ಇದ್ದಾರೆ. ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿಯವರ ಸಮಾಧಿಗೆ ನಮನವನ್ನ ಸಲ್ಲಿಸಿದ್ದಾರೆ. ಅದಕ್ಕೂ ಮುಂಚೆ ರಾಷ್ಟ್ರಪತಿ ಭವನಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಉಭಯ ನಾಯಕರ ಭೇಟಿ ಯಾವ ತರ ಮಹತ್ವವನ್ನ ಪಡ್ಕೊಂಡಿದೆ, ಜಾಗತಿಕ ಮಟ್ಟದಲ್ಲಿ ಯಾವ ತರ ಸಂಚಲನವನ್ನ ಉಂಟು ಮಾಡಿದೆ, ಈ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಔಟ್ಪುಟ್ ಹೆಡ್ ಮಧು. 27 ಗಂಟೆಗಳ ಭೇಟಿ, 23ನೇ ಶೃಂಗಸಭೆ, ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಅಂತೂ ನಡೀತಾ ಇದೆ. ಒಂದು ರಕ್ಷಣಾ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಪಕ್ಕದ ಪಾಕಿಸ್ತಾನ, ಚೀನಾಗೆ ಈ ಭೇಟಿ ಯಾವ ತರ ನಡುಕವನ್ನ ಉಂಟು ಮಾಡಿದೆ. ಮತ್ತೆ ಟ್ರಂಪ್ ವಿಷಯವಾಗಿ ನೋಡೋದಾದ್ರೆ ಸುಂಕಾಸ್ತ್ರ, ತೈಲ ಒಪ್ಪಂದ ನಮ್ಮ ಮತ್ತೆ ರಷ್ಯಾ ಮಧ್ಯೆ ಆಗಿರೋದ್ರಿಂದ ಅಮೆರಿಕ ಯಾವ ತರ ನೋಡ್ತಾ ಇದೆ ಈ ಭೇಟಿಯನ್ನ? ಶರ್ಮಿತಾ, ಇಡೀ ವಿಶ್ವ ಅತ್ಯಂತ ಸೂಕ್ಷ್ಮವಾಗಿ ಕೌತುಕದಿಂದ ಗಮನಿಸ್ತಾ ಇರುವಂಥ ಮಹತ್ವದ ರಾಜತಾಂತ್ರಿಕ ಭೇಟಿ ಇದು. ಯಾಕಂದರೆ ಯುಕ್ರೇನ್ ಯುದ್ಧದ ನಂತರ ದ್ವಿಪಕ್ಷೀಯ ಮಾತುಕತೆ ಅಂತ ಎಲ್ಲೂ ಕೂಡ ಪುಟಿನ್ ಯಾವುದೇ ದೇಶಗಳಿಗೆ ಭೇಟಿಯನ್ನು ಕೊಟ್ಟಿರಲಿಲ್ಲ, ಇನ್ಕ್ಲೂಡಿಂಗ್ ಚೀನಾ. ಈಗ ಬೇರೆ ಸುಕೋ ಮೀಟ್ ಇರ್ಬೋದು ಅಥವಾ ಬೇರೆ ಬೇರೆ ಏನು ಸಂಸ್ಥೆ, ಜಾಗತಿಕ ಒಂದು ಸಂಘಟನೆಗಳ ಅಡಿಯಲ್ಲಿ ವೇದಿಕೆಯಲ್ಲಿ ಹೋಗಿ ಭೇಟಿ ಮಾಡೋದು ಬೇರೆ. ಆದರೆ ದ್ವಿಪಕ್ಷೀಯ ಮಾತುಕತೆ ಅಂತ ಬಂದಂಥ ಸಂದರ್ಭದಲ್ಲಿ ಪ್ರಪ್ರಥಮ ಮಹತ್ವಪೂರ್ಣವಾದಂಥ ವಿದೇಶ ಪ್ರಯಾಣ ಅಂತ ಕನ್ಸಿಡರ್ ಆಗ್ತಾ ಇರುವಂಥ ಇದು. ಅದರಲ್ಲೂ ಕೂಡ ಭಾರತವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಅದಕ್ಕೆ ಅಫ್ಕೋರ್ಸ್ ಒಂದು ರಾಜತಾಂತ್ರಿಕ ನೆಪವಾಗಿ ಇಂಡೋ US ಆನ್ಯುವಲ್ ಸಮ್ಮಿಟ್ ಇದೆ ಅಂತ ಹೇಳಿದ್ರು ಕೂಡ ಅದರ ಆಚೆಗೆ ಹಲವಾರು ಸಂದೇಶಗಳನ್ನು ಕೊಡುವಂಥ ಪ್ರಯತ್ನ ಈ ಒಂದು ಭೇಟಿಯಲ್ಲಿ ಕಾಣಿಸ್ತಾ ಇದೆ. ಈಗ ಗ್ರ್ಯಾಜುಯಲಿ ಇಂಡಿಯಾ ಆಫ್ಟರ್ US ಟ್ಯಾರಿಫ್ನ ಒಂದು ಹೊಡೆತದ ನಂತರ ಗ್ರ್ಯಾಜುಯಲಿ ರಷ್ಯಾದ ತೈಲದ ಆಮದನ್ನು ಕಡಿಮೆ ಮಾಡ್ಕೊಂಡಿದೆ ಅನ್ನೋಂಥ ಒಂದು ನರೇಟಿವ್ ಏನು ಬಿಲ್ಡ್ ಆಗಿದೆ, ಅಥವಾ ಅದು ಫ್ಯಾಕ್ಚುಯಲಿ ಕೂಡ ಕರೆಕ್ಟ್ ಏನಿದೆ ಅದನ್ನು ಇಟ್ಕೊಂಡು ರಷ್ಯಾ ಮತ್ತು ಭಾರತದ ಸಂಬಂಧ ಮತ್ತೆ ಬೇಸರದ ಒಂದು ಹಳಿಯಲ್ಲಿ ಸಾಕ್ತಾ ಇದೆ. ಪುಟಿನ್ ಅವರಿಗೆ ಬೇಜಾರಾಗಿದೆ, ಈಲ್ಡ್ ಆದರೂ ಅಮೆರಿಕದ ಪ್ರೆಜರ್ಗೆ ಮೋದಿ ಅಥವಾ ಇಂಡಿಯಾ ಅನ್ನುವಂಥ ಒಂದು ನರೇಟಿವ್ಗಳೇನು ಬಿಲ್ಡ್ ಆಗ್ತಾ ಇತ್ತು ಅದಕ್ಕೆ ಒಂದು ತಿರುಗೇಟನ್ನು ಕೊಡುವ ರೀತಿ ನಮ್ಮ ಸಂಬಂಧದಲ್ಲಿ ಯಾವುದೇ ವ್ಯತ್ಯಾಸಗಳಾಗಿಲ್ಲ ಮತ್ತು ಮತ್ತಷ್ಟು ಗಟ್ಟಿಯಾಗಿದ್ದೀವಿ ಅನ್ನೋದನ್ನು ತೋರಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಭೇಟಿಯನ್ನು ಅತ್ಯಂತ ಮಹತ್ವಪೂರ್ಣವಾಗಿ ಪುಟಿನ್ ಅವರು ಕೂಡ ಬಳಸ್ಕೊಳ್ತಾ ಇದ್ದಾರೆ. ಮತ್ತು ಅವರು ಬರ್ತಾನೆ ಹಲವಾರು ಸಂದೇಶಗಳನ್ನು ಕೊಟ್ಕೊಂತ ಬಂದರು. ಪ್ರತಿ ಕ್ಷಣ ಪ್ರತಿದಿನ ದೇಶ ಅಂತ ಮೋದಿ ಜಪ ಮಾಡ್ತಾ ಇರ್ತಾರೆ ಮತ್ತು ಯಾವುದೇ ರೀತಿಯ ಜಾಗತಿಕ ಒತ್ತಡಗಳಿಗೆ ಮಣಿಯದಂತಹ ಒಂದು ಸ್ವತಂತ್ರ ಸ್ವಾವಲಂಬಿ ಒಂದು ವಿದೇಶಾಂಗ ನೀತಿಯನ್ನು, ರಾಜನೀತಿಯನ್ನು ಇಟ್ಕೊಂಡಿರುವಂತಹ ನೇತಾರ ಅಥವಾ ಅಂಥದ್ದೊಂದು ನಾಯಕ ಅನ್ನುವಂಥ ಮೆಸೇಜನ್ನು ಕೊಡುವ ಮೂಲಕ ಮತ್ತು ಅಮೆರಿಕ ನಮ್ಮಿಂದ ಅವರ ನ್ಯೂಕ್ಲಿಯರ್ ಪ್ಲಾಂಟ್ಗಳಿಗೆ ಅಥವಾ ನ್ಯೂಕ್ಲಿಯರ್ ಎನರ್ಜಿಗೆ ಬೇಕಿರುವಂತಹ ಒಂದು ಫ್ಯೂಯಲನ್ನು ಖರೀದಿ ಮಾಡುತ್ತೆ, ಬೇರೆ ನೀವು ಭಾರತವನ್ನು ಖರೀದಿ ಮಾಡಬಾರ್ದು ಅಂತ ಹೇಳುವಂಥ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ಮೆಸೇಜನ್ನು ಕೊಡೋದ್ರ ಮೂಲಕ ಹತ್ತಾರು ಸಂದೇಶಗಳನ್ನು ಕೊಡ್ತಲೇ ಭಾರತದ ಈ ಭೇಟಿ ಎಷ್ಟು ಮಹತ್ವದ್ದು ಅಂತ ಹೇಳ್ಕೊಂತ ಇಲ್ಲಿ ಬಂದಿರುವಂಥದ್ದು. ಸೊ ಇಲ್ಲಿ ಬಂದಿರೋ ಒಂದು ಸಂದರ್ಭದಲ್ಲಿ ಈಗ ರಾಜ್ಘಾಟ್ ಭೇಟಿ ಇರ್ಬೋದು, ಬೇರೆ ಬೇರೆ ಎಲ್ಲ ಭೇಟಿಗಳು ಕೂಡ ನಡೀತವೆ. ಆದರೆ ಅದರ ಆಚೆಗೆ ಇಲ್ಲಿರುವಂತಹದ್ದು ಅತಿ ದೊಡ್ಡದಾಗಿ ಕಾಣಿಸ್ತಾ ಇರುವಂಥದ್ದು ರಕ್ಷಣಾತ್ಮಕ ಒಪ್ಪಂದ ಮತ್ತು ಮಾನವ ಸಂಪನ್ಮೂಲ ಆಧಾರಿತ ಅಭಿವೃದ್ಧಿಯ ಅಜೆಂಡಾ ಏನಿದೆ ಅದು ತುಂಬ ಗಮನ ಸೆಳೀತಾ ಇದೆ. ಈಗ ರಷ್ಯಾ ಎಷ್ಟು ಮೆಚ್ಯೂರ್ಡ್ ಪಾರ್ಟ್ನರ್ ಮತ್ತು ಟೈಮ್ ಟೆಸ್ಟೆಡ್ ಪಾರ್ಟ್ನರ್ ಅನ್ನೋದಕ್ಕೆ
ರಫೇಲ್ ಒಪ್ಪಂದದ ನಂತರವೂ ಕೂಡ ಫ್ರಾನ್ಸ್ ಜೊತೆ ಅತಿ ದೊಡ್ಡ ಒಪ್ಪಂದ ಆಯಿತು ಅದು ಮೋದಿ ಸರ್ಕಾರದ ಅವಧಿಯಲ್ಲಿ, ಮತ್ತು ಅದು ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಅತ್ಯಂತ ರೈಟ್ ಡಿಸಿಷನ್ ಅನ್ನೋದನ್ನ ಪ್ರೂವ್ ಮಾಡ್ತು. ಅಟ್ ದ ಸೇಮ್ ಟೈಮ್ ರಷ್ಯಾದ ಸುದರ್ಶನ ಅದನ್ನ ಇಟ್ಕೊಂಡು ನಾವು ಏರ್ ಡಿಫೆನ್ಸ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡಿದ್ವಿ, ಎಲ್ಲಾ ರೀತಿಯ ಕ್ಷಿಪಣಿ ದಾಳಿಗಳನ್ನ ಯಾವ ರೀತಿ ನಮ್ಮ ರಾಡಾರ್ ವ್ಯವಸ್ಥೆ ಛಿದ್ರ ಮಾಡ್ತು ಅನ್ನೋದನ್ನು ಕೂಡ ಜಗತ್ತಿಗೆ ತೋರಿಸ್ತು. ಈ ಮೂಲಕ ಭಾರತದ ಸ್ವಾವಲಂಬಿ ರಾಜನೀತಿ ಮತ್ತು ರಕ್ಷಣೆಯ ನೆಲೆಗಟ್ಟಿನಲ್ಲಿ ತೆಗೆದುಕೊಳ್ತಾ ಇರುವಂತಹ ಪಾಲಿಸಿ ಮೇಕಿಂಗ್ ಏನಿದೆ, ಆ ವಿಚಾರದಲ್ಲಿ ರಷ್ಯಾ ಯಾವತ್ತೂ ಕೂಡ ಭಾರತದ ಸಾರ್ವಭೌಮತೆಯನ್ನ ಟೈಮ್ ಟೆಸ್ಟೆಡ್ ಆಗಿ, ಅಂದ್ರೆ ದಶಕಗಳಿಂದಲೂ ಕೂಡ ಇದೇ ರೀತಿ ಕಾಪಾಡಿಕೊಂಡು ಮರ್ಯಾದೆಯನ್ನ ಕೊಟ್ಕೊಂಡು ಬಂದಿರುವಂತದ್ದು. ಅದರಲ್ಲಿ ಯಾವುದೇ ರೀತಿಯ ಪೊಸೆಸಿವ್ ಲವರ್ ರೀತಿ ಅಥವಾ ನಮ್ಮ ಜೊತೆ ಇದ್ದಂಥ ಸಂದರ್ಭದಲ್ಲಿ ಯಾರ ಬಗ್ಗೆಯೂ ಕೂಡ ಯಾರ ಜೊತೆಯೂ ಯಾವ ವ್ಯಾಪಾರ ಒಪ್ಪಂದವನ್ನು ಮಾಡಬಾರ್ದು ಅನ್ನೋ ರೀತಿ ಒಂದು ಅರಗೆನ್ಸ್ ಅನ್ನ ಅಥವಾ ಅಂಥದ್ದೊಂದು ಯಜಮಾನಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಅಮೆರಿಕ ಬರುತ್ತಲ್ಲ, ಅಂಥದ್ದೊಂದು ಪ್ರಯತ್ನಗಳನ್ನ, ಅಂಥದ್ದೊಂದು ಲವಲೇಶದ ಸೂಚನೆಗಳನ್ನು ಕೂಡ ಯಾವತ್ತೂ ರಷ್ಯಾ ಕೊಟ್ಟಿಲ್ಲ. ಒಂದೇ ಸೆಕೆಂಡ್ ಇದೀಗ ರಾಜ್ಘಾಟ್ನಿಂದ ನೇರವಾಗಿ ದೆಹಲಿಯಲ್ಲಿರುವಂತಹ ಹೈದರಾಬಾದ್ ಹೌಸ್ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಂದಿದ್ದಾರೆ. ಅವ್ರ ಜೊತೆಗೆ ನರೇಂದ್ರ ಮೋದಿ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ದ್ವಿಪಕ್ಷೀಯ ಮಾತುಕತೆ ಒಪ್ಪಂದದ ಸಂದರ್ಭದಲ್ಲಿ ಸುಮಾರು $100 ಬಿಲಿಯನ್ ಒಪ್ಪಂದಗಳನ್ನು ಇಬ್ಬರು ನಾಯಕರು ಸಹಿ ಹಾಕ್ತಾರೆ ಅಂತ ಹೇಳಿ ನಿರೀಕ್ಷೆಗಳಿದೆ. ಈ ಮುಖಾಂತರ 2030 ಸಂದರ್ಭದಲ್ಲಿ ಆರ್ಥಿಕ ಪ್ರಗತಿ ಕೂಡ ಭಾರತದ್ದು ಒಂದಿಷ್ಟು ಮೇಲ್ದರ್ಜೆಗೆ ಏರುವಂಥ ನಿರೀಕ್ಷೆಗಳಿದೆ. ಭಾರತ ರಷ್ಯಾ ಮತ್ತಷ್ಟು ಹತ್ತಿರ ಅನ್ನುವಂಥ ನಿಟ್ಟಿನಲ್ಲಿ ಉಭಯ ನಾಯಕರು ತಮ್ಮ ಭೇಟಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಜಾಗತಿಕ ವಲಯದಲ್ಲಿ ಈ ಭೇಟಿ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಸಾಕಷ್ಟು ಪ್ಲೇಸಸ್ಗಳಿಗೆ ಇವತ್ತು ಪುಟಿನ್ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲೆಲ್ಲ 7 ಸುತ್ತಿನ ಭದ್ರತೆ ಅಂತಾರಲ್ಲ, ಆ ರೀತಿ ಟೈಟ್ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ಶತ್ರು ರಾಷ್ಟ್ರಗಳಿಗೆ ಚೆಕ್ಮೇಟ್ ಕೊಡುವಂಥ ನಿಟ್ಟಿನಲ್ಲಿ ಉಭಯ ನಾಯಕರು ಯಾವೆಲ್ಲ ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಸದ್ಯಕ್ಕೆ ಹೈದರಾಬಾದ್ ಹೌಸ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇದ್ದಾರೆ. ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆ ವ್ಲಾಡಿಮಿರ್ ಪುಟಿನ್ ಬರ್ತಾ ಇದ್ದಂಗೆ, ನಿನ್ನೆ ಸಂಜೆ ವೇಳೆಗೆ ಅವರು ದೆಹಲಿಗೆ ಬಂದು ಇಳಿತಾ ಇದ್ದಂಗೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತಲ್ಲ, ಸೊ ಅದನ್ನು ಮೀರಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೋಗಿ ಪುಟಿನ್ ಬಂದು ಇಳಿತಾ ಇದ್ದಂಗೆ ಅವರನ್ನು ಬರಮಾಡಿಕೊಂಡ್ರು, ಸ್ವಾಗತವನ್ನು ಕೋರಿದ್ರು. ಎಸ್, ಈ ಭೇಟಿಯ ಮಹತ್ವದ ಕುರಿತಂತೆ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ರು ನಮ್ಮ ಔಟ್ಪುಟ್ ಹೆಡ್ ಮಧು. ಇನ್ನು ಆರ್ಥಿಕ ವಿಷಯವಾಗಿ ನಾನು ಆಗಲೇ ಪ್ರಸ್ತಾಪ ಮಾಡ್ತಾ ಇದ್ದೆ. 2030 ವೇಳೆಗೆ ಆರ್ಥಿಕವಾಗಿ ಭಾರತ ಮೇಲ್ದರ್ಜೆಗೆ ಇರುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು. ಇವತ್ತಿನ ಒಂದು ಒಪ್ಪಂದದಲ್ಲಿ ಸುಮಾರು $100 ಬಿಲಿಯನ್ ಒಪ್ಪಂದಕ್ಕೆ ಇಬ್ಬರು ಸಹಿ ಹಾಕುವಂಥದ್ದು. ಅಂದರೆ ಭವಿಷ್ಯದ ಭಾರತ, ಸದೃಢ ಭಾರತದ ನಿರೀಕ್ಷೆಗಳು ಈ ಭೇಟಿಯಿಂದ. ಶರ್ಮಿತಾ, $100 ಬಿಲಿಯನ್ ಮೌಲ್ಯದ ಒಪ್ಪಂದ ವಹಿವಾಟಿಗೆ, ಇಲ್ಲಿ ವ್ಯಾಪಾರ ವಹಿವಾಟಿಗೆ ಒಪ್ಪಂದಗಳಾಗ್ತವೆ ಅಂದ್ರೆ ಅದು ತಮಾಷೆ ಮಾತಲ್ಲ. 9 ಲಕ್ಷ ಕೋಟಿ ರೂಪಾಯಿ ಭಾರತೀಯ ರೂಪಾಯಿ ಮೌಲ್ಯದ ಆಧಾರದಲ್ಲಿ ನೋಡೋದಾದ್ರೆ, ಅಂದ್ರೆ ಈಗ ಒಂದು ಟ್ರೇಡ್ ಡಿಫಿಸಿಟ್ ಆಗಿದೆ. 50% ಟ್ಯಾರಿಫ್ ಅನ್ನು ಹಾಕಿರುವಂತ ಅಮೆರಿಕ ನಮ್ಮ ಆರ್ಥಿಕತೆಯನ್ನು ಅಲ್ಲಾಡಿಸ್ತೀವಿ ಅಂತ ಪಣತೊಟ್ಟು ಅಂಥದ್ದೊಂದು ಸಂಕಲ್ಪವನ್ನು ಮಾಡಿ ಟಾರಿಫ್ ಅನ್ನು ಕಂಟಿನ್ಯೂ ಮಾಡಿದೆ. ಇವತ್ತು ಮೇಜರ್ ಎಕಾನಮಿಯಲ್ಲಿ ಯಾವುದಾದ್ರೂ ದೇಶದ ಮೇಲೆ ಟಾರಿಫ್ ಆಗೇ ಉಳ್ಕೊಂಡಿದೆ ಅಂದ್ರೆ ಅದು ಭಾರತದ ಮೇಲೆ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಆದರೆ ಅದರ ಆಚೆಗೆ ಆಗಿರುವಂಥ ಟ್ರೇಡ್ ಡಿಫಿಸಿಟ್ ಅನ್ನು ರಷ್ಯಾದ ಕಾರಣದಿಂದಲೇ ಆಗಿರುವಂಥದ್ದು ಅಂತ ಗೊತ್ತಿರೋದ್ರಿಂದ ರಷ್ಯಾನೇ ಅದನ್ನು ಸರಿ ಮಾಡುವಂತಹ ಒಂದು ಪ್ರಪೋಸಲ್ ಇಟ್ಕೊಂಡು ಹಲವಾರು ಬಿಸ್ನೆಸ್ ಡೀಲ್ಗಳನ್ನು ಇಟ್ಕೊಂಡು ಬಿಸ್ನೆಸ್ ಡೆಲಿಗೇಷನ್ ಜೊತೆ ಬಂದಿರುವಂಥದ್ದು ಅತ್ಯಂತ ಮಹತ್ವವಾಗಿರುವಂಥದ್ದು. ಇದರಲ್ಲಿ ಫಾರ್ಮಾಸ್ಯೂಟಿಕಲ್ಸ್ ಇರ್ಬೋದು, ಎನರ್ಜಿ ಸೆಕ್ಟರ್ ಇರ್ಬೋದು, ಬರೀ ರಕ್ಷಣಾತ್ಮಕ ವಿಚಾರಗಳನ್ನ ಹೊರತುಪಡಿಸಿ ಮತ್ತು ಫರ್ಟಿಲೈಸರ್ಸ್ ಇರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳುವಂತಹ ಒಂದು ವ್ಯಾಪಾರ ವಹಿವಾಟಿನ ಪ್ರಪೋಸಲ್ಗಳನ್ನು ಇಟ್ಕೊಂಡು ಬಿಸ್ನೆಸ್ ಡೆಲಿಗೇಷನ್ ಜೊತೆ ಬಂದಿದೆ ರಷ್ಯಾ. ಈ ಮೂಲಕ ಭಾರತದ ಮೇಲಿರುವಂಥ ಟ್ರೇಡ್ ಡಿಫಿಸಿಟ್ ಏನಿದೆ, ಅದರ ಒಂದು ಒತ್ತಡ ಏನಿದೆ, ಅಮೆರಿಕ ಹಾಕಿರುವಂಥ ಒತ್ತಡ, ಅದನ್ನು ಮ್ಯಾನೇಜ್ ಮಾಡುವಂತೆ ಈಗಾಗಲೇ GST ಸರಳೀಕರಣದ ಮೂಲಕ ಅಥವಾ ಡೊಮೆಸ್ಟಿಕ್ ಕನ್ಸಂಪ್ಷನ್ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಭಾರತ ಎಲ್ಲ ಒಂದು ಹೊಡೆತಗಳನ್ನು ಆರಂಭಿಕವಾಗಿ ತಳ್ಕೊಂಡಿದೆ. ಆದರೆ ಅದನ್ನು ಕ್ವಾರ್ಟರ್ ಬೈ ಕ್ವಾರ್ಟರ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದಂಥ ಒಂದು ಕುಷನ್ ಬೇಕಾಗುತ್ತೆ. ಆ ಕುಷನ್ ಅನ್ನು ನಾವು ಕೊಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ರಷ್ಯಾ ಮತ್ತೆ ಬಂದಿದೆ. ಆ ಮೂಲಕ ನೀವು ಆಯಿಲ್ ಅನ್ನ, ಅಂದ್ರೆ ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಆಯಿಲ್ ಇರ್ಬೋದು, ಅದನ್ನು ನಾವು ಗ್ರಾಜುಯಲಿ ಕಡಿಮೆ ಆಗಿದೆ ಅಂತ ಗ್ಲೋಬಲಿ ತೋರಿಸಿದ್ರು ಕೂಡ ಅದರ ಆಚೆಗೆ ಏನೆಲ್ಲ ಪರ್ಯಾಯ ಮಾರ್ಗಗಳಿವೆ ಭಾರತದ ಜೊತೆ, ಭಾರತದ ವ್ಯಾಪಾರ ವಹಿವಾಟನ್ನ ಬಲವನ್ನು ಪಡಿಸಿ ಅದನ್ನು ವೃದ್ಧಿಯನ್ನು ಮಾಡಿ ಆ ಮೂಲಕ ಭಾರತದ ಆರ್ಥಿಕತೆ ಮೇಲೆ ಅಮೆರಿಕ ಮಾಡ್ತಿರುವಂತಹ ಪ್ರಹಾರವನ್ನು ತಡೆಯುವ ನಿಟ್ಟಿನಲ್ಲಿ ರಷ್ಯಾ ಯಾವ ರೀತಿ ನೆರವಾಗಬಹುದು ಅನ್ನೋ ಅಜೆಂಡಾ ಇಟ್ಕೊಂಡು
ಈ ಒಂದು ಮೀಟಲ್ಲಿ ಅತಿ ದೊಡ್ಡ ಏನು ಪಾಲಿಸಿ ಮೇಕಿಂಗ್ ಆಗ್ತಾ ಇರುವಂಥದ್ದನ್ನ ನೋಡ್ಬೋದು. ಮತ್ತು ಇನ್ನೂ ಒಂದು ವಿಶೇಷ ಏನಂದರೆ ಮಾನವ ಸಂಪನ್ಮೂಲಗಳ ಬಳಕೆ ಅದನ್ನು ಹೇಗೆ ಮಾಡ್ಕೋಬೇಕು ಅನ್ನುವ ನಿಟ್ಟಿನಲ್ಲಿ ರಷ್ಯಾ ತುಂಬ ಅತಿ ದೊಡ್ಡ ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದೆ. ಯಾಕಂದರೆ ಈಗ ಸುದೀರ್ಘ ಏನು ಹಲವು ವರ್ಷಗಳ ಯುದ್ಧದಿಂದ ಅಲ್ಲಿನ ಒಂದು ಮಾನವ ಸಂಪನ್ಮೂಲದ ಮೇಲೆ ಅತಿ ದೊಡ್ಡ ಒತ್ತಡ ಬಿದ್ದಿದೆ. ಆ ಮೂಲಕ ಅಂದರೆ ಅಲ್ಲಿ ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಗೆ ಸೇರ್ಕೊಂಡಿದ್ದಾರೆ ಮತ್ತು ಅಲ್ಲಿ ನಿರಂತರವಾಗಿ ಯುದ್ಧ ವಾರ್ ಮಿಷನರಿ ರನ್ ಆಗ್ತಾನೆ ಇದೆ. ಆ ಕಾರಣಕ್ಕೆ ಏನಾಗಿದೆ, ಅಲ್ಲಿ ಒಂದು ಮ್ಯಾನ್ ಪವರ್ ಅನ್ನುವಂಥದ್ದು ಡಿಫಿಸಿಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ವಿಚಾರದಲ್ಲಿ. ಸೊ ಅಲ್ಲಿಗೆ ಬೇಕಿರುವಂಥ ಸ್ಕಿಲ್ಡ್ ಲೇಬರ್ಸ್ ಅನ್ನ ಯಾವ ರೀತಿ ಇಂಡಿಯಾದಿಂದ ತಗೋಬೇಕು. ಈಗ ಇಂಡಿಯಾ ಬಿಟ್ಟರೆ ಚೀನಾ ಮತ್ತು ಇಂಡಿಯಾ ಎರಡೇ ಇರುವಂಥದ್ದು ಮಾನವ ಸಂಪನ್ಮೂಲದ ವಿಚಾರದಲ್ಲಿ ಅತಿ ದೊಡ್ಡ ಶಕ್ತಿಯುತ ರಾಷ್ಟ್ರಗಳಾಗಿ. ಯುರೋಪಿಯನ್ ಕಂಟ್ರಿನಲ್ಲಿ ಅಲ್ಲೇ ಪಾಪ್ಯುಲೇಷನ್ ಡಿಫಿಸಿಟ್ ಇದೆ, ಅಲ್ಲೇ ಬರ್ತ್ ರೇಟ್ ಕಡಿಮೆ ಇದೆ. ಸೊ ಈ ಏನೆಲ್ಲ ಮತ್ತು ಅವ್ರು ಕೊಡೋದಿಲ್ಲ. ಅವ್ರು ಪಾಲಿಸಿ ಮೇಕಿಂಗ್ ಇವಾಗ ಅವರು ಯುಕ್ರೇನ್ ಪರವಾಗಿರೋದ್ರಿಂದ ಸಹಜವಾಗಿ ರಷ್ಯಾಗೆ ಬೇರೆ ಆಪ್ಷನ್ ಯಾವುದು ಅಂದರೆ ಚೀನಾ ಮತ್ತು ಭಾರತ. ಆದರೆ ಚೀನಾ ಈಗ ಇನ್ನೊಂದು ಸುದ್ದಿ ಇದೆ ನೋಡಿ, ಚೀನಾದಲ್ಲಿ ಕಾಂಡೋ ಮೇಲೆ ಟ್ಯಾಕ್ಸ್ ಹಾಕಿದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದ್ರೆ ಅಲ್ಲಿರುವಂಥ ಬರ್ತ್ ರೇಟ್ ಈಗಾಗಲೇ ಕಡಿಮೆ ಆಗಿ ಅಲ್ಲಿರುವಂಥ ಇಂಡಸ್ಟ್ರಿಯಲ್ ಔಟ್ಪುಟ್ಗೆ ಹೊಡೆತ ಬೀಳ್ತಾ ಇದೆ, ಅಲ್ಲಿರುವ GDPಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಅಲ್ಲಿ ಬರ್ತ್ ರೇಟ್ ಅನ್ನು ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಚೀನಾ ತನ್ನ ಹಂತದಲ್ಲಿ ತಾನೇ ಒದ್ದಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೋತೀವಿ ಮ್ಯಾನ್ ಪವರ್ನ ಅಂತಂದ್ರೆ ಅದು ಸದ್ಯಕ್ಕೆ ಸ್ವಲ್ಪ ಫೀಸಬಲ್ ಫಾರ್ಮುಲಾ ಆಗಲ್ಲ. ವೇರಾಸ್ ಇಂಡಿಯಾದಲ್ಲಿ ಅಂತಹ ಪ್ರಾಬ್ಲಮ್ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸ್ಕಿಲ್ಡ್ ಲೇಬರ್ಸ್ ಈಗ ಬರೀ ರಷ್ಯಾ ಅಂತಲ್ಲ, ವಿಶ್ವದ ಯಾವುದೇ ರಾಷ್ಟ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಒಂದು ಮ್ಯಾನ್ ಪವರ್ ನೋಡಿದಂಥ ಸಂದರ್ಭದಲ್ಲಿ ಭಾರತದ ಪ್ರಮಾಣ ಕಾಂಟ್ರಿಬ್ಯೂಷನ್ ದೊಡ್ಡ ಮಟ್ಟದಲ್ಲಿದೆ. ಅದು ದುಡಿಯೋ ವರ್ಗದಿಂದ ಹಿಡಿದು ಇಂಟೆಲೆಕ್ಚುಯಲ್ ವರೆಗೆ, CEO ಲೆವೆಲ್ ವರೆಗೆ ಅಮೆರಿಕದ ಅರ್ಧ ಭಾಗವನ್ನು ಅಥವಾ ಅರ್ಧ ಸಂಪತ್ತನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂಥದ್ದು ಅಮೆರಿಕದ ಇದು ಭಾರತದ ಒಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅನ್ನುವಂಥದ್ದನ್ನ ಮರಿಬಾರ್ದು. ಈ ಹಿನ್ನೆಲೆಯಲ್ಲಿ ಸೌದಿಯನ್ನು ಕಟ್ತಾ ಇರುವಂತಹ ಶ್ರಮಿಕ ವರ್ಗ ಭಾರತ ಅನ್ನೋದನ್ನ ಮರಿಬಾರ್ದು. ಸೊ ಈ ಹಿನ್ನೆಲೆಯಲ್ಲಿ ರಷ್ಯಾಗೆ ಬೇಕಿರುವಂತಹ ಮಾನವ ಸಂಪನ್ಮೂಲವನ್ನು ಕೂಡ ಭಾರತದಿಂದ ತಗೊಂಡು ಆ ಮೂಲಕ ಹಲವಾರು ಅಲ್ಲಿನ ಭೂಭಾಗದಲ್ಲಿ ಅನ್ಎಕ್ಸ್ಪ್ಲೋರ್ಡ್ ಏನು ಇಂಡಸ್ಟ್ರಿಯಲ್ ಔಟ್ಪುಟ್ ಏನಿದೆ ಅದನ್ನ ನಾವು ತೆಗಿಬೇಕು. ಇನ್ನೂ ಕೂಡ ಅಲ್ಲಿ ಅಟೇನ್ ಮಾಡೋಕ್ಕಾಗದೇ ಇರುವಂತಹ ಟೆರೇನ್ಗಳನ್ನು ನಾವು ಹುಡುಕಿ ಅದನ್ನ ಆ ಭಾರತದ ಸಹಯೋಗದಲ್ಲಿ ಡೆವಲಪ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಇದಕ್ಕೆ ಪೂರಕವಾಗಿ 2019ರಲ್ಲಿ ಮೋದಿ ನೋಡಿ, ಈಗ ನೀವು ಯಾವುದೇ ಒಂದು ಅಂತಾರಾಷ್ಟ್ರೀಯ ಏನು ವಿಸಿಟ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ದೇಶದ ರಾಜಧಾನಿ ಅಥವಾ ಪ್ರಮುಖ ನಗರಗಳಲ್ಲಿ ಆಗುತ್ತೆ. ಅದೇ ರೀತಿ ಮಾಸ್ಕೋ ಅಥವಾ ಸೇಂಟ್ ಪೀಟರ್ಸ್ಬರ್ಗ್ ಇಂಥ ಕಡೆ ರಷ್ಯಾ ವಿಸಿಟ್ ಸಂದರ್ಭದಲ್ಲಿ ಭೇಟಿಗಳಾಗ್ತವೆ. ಆದರೆ ಪ್ರಧಾನಿ 2019ರಲ್ಲಿ ನರೇಂದ್ರ ಮೋದಿ ಹೋಗಿದ್ದಂಥ ವಿಸಿಟ್ ಏನಿತ್ತು, ಆ ವಿಸಿಟ್ ಆಗಿದ್ದಂಥ ಒಂದು ಜಾಗ ಯಾವುದಂದ್ರೆ ರಷ್ಯಾದ ಪೂರ್ವ ರಷ್ಯಾದ ಹಿಮಚ್ಛಾದಿತ ಪ್ರದೇಶ. ಅಲ್ಲೇನು ಒಟ್ಟಾರೆ ರಷ್ಯಾದ 40 ಭಾಗದ ಭೂಪ್ರದೇಶ ಅಲ್ಲೇ ಇದ್ರೂ ಕೂಡ 5% ಇರುವಂಥ ಪಾಪ್ಯುಲೇಷನ್ ಇರುವಂಥ ಜಾಗ ಅದು. ಆ ಜಾಗದಲ್ಲಿ ಮೋದಿ ಅಲ್ಲಿ ಹೋದ್ರು. ಲಾದವೆಸ್ತಿಕ್ ಅಂತ ಒಂದು ಜಾಗದ ಹೆಸರು. ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅಲ್ಲಿಂದ ಚೀನಾಗೆ ಒಂದು ಅತಿ ದೊಡ್ಡ ಒಂದು ಎಕಾನಮಿಕ್ ಕಾರಿಡಾರ್ ಅನ್ನ, ನೇವಲ್ ಕಾರಿಡಾರ್ ಅನ್ನ ಡೆವಲಪ್ ಮಾಡುವಂತ ಒಂದು ಲೆಕ್ಕಾಚಾರದಲ್ಲಿ ಭಾರತ ಇದೆ. ಆ ಒಂದು ವಿಚಾರದಲ್ಲಿ ಈಗಾಗಲೇ ಹಲವಾರು ಏನು ವಿಚಾರಗಳು, ರೂಪುರೇಷೆಗಳು ರೆಡಿ ಆಗಿದೆ. ಸೊ ಅದನ್ನ ಮಾಡಿದಂಥ ಸಂದರ್ಭದಲ್ಲಿ ಭಾರತದ ಒಂದು ವ್ಯಾಪಾರ ವಹಿವಾಟಿಗೆ ಆಗ್ತಾ ಇರುವಂಥ ಲಾಜಿಸ್ಟಿಕ್ ಪ್ರೆಷರ್ ಏನಿದೆ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೆನ್ಸಸ್ ಅದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಾರ್ತ್ ಸೌತ್ ಕಾರಿಡಾರ್ ಅನ್ನೋ ಮತ್ತೊಂದು ಎಕನಾಮಿಕ್ ಕಾರಿಡಾರ್ ಮೂಲಕ ಮುಂಬೈಯನ್ನ ಬೆಸೆಯುವಂಥ ಒಂದು ಲೆಕ್ಕಾಚಾರದಲ್ಲೂ ಕೂಡ ರಷ್ಯಾ ಇದೆ. ಸೊ ಎರಡೂ ಕಾರಿಡಾರ್ಗಳು ಗ್ಲೋಬಲಿ ಸ್ಪೆಷಲಿ ಭಾರತ ಮತ್ತು ರಷ್ಯಾಗೆ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಈ ಮೂಲಕ ಎರಡೂ ದೇಶಗಳ ಟ್ರೇಡ್ ದುಪ್ಪಟ್ಟಾಗುತ್ತೆ ವಿತ್ ಲೆಸ್ ಲಾಜಿಸ್ಟಿಕ್ ಎಕ್ಸ್ಪೆನ್ಸಸ್. ಸೊ ಈ ಹಿನ್ನೆಲೆಯಲ್ಲಿ ಭಾರತದ ಮಾನವ ಸಂಪನ್ಮೂಲವನ್ನು ಇಂತಹ ಒಂದು ಭೂಪ್ರದೇಶಗಳಲ್ಲಿ ಲಾದವೆಸ್ತಿಕ್ ಅಂತ ನಾನು ಏನು ಹೇಳಿದೆ ಅಂತಹ ಭೂಪ್ರದೇಶಗಳಲ್ಲಿ ವಿನಿಯೋಗ ಮಾಡೋದ್ರ ಮೂಲಕ ಅಲ್ಲಿರುವಂತಹ ರೇರ್ ಅರ್ತ್ ಮಿನರಲ್ಸ್ ಇರ್ಬೋದು, ಬಾಕಿ ಎಲ್ಲ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿನ ಅಭಿವೃದ್ಧಿಯನ್ನು ಮಾಡುವ ಮೂಲಕ ಅಲ್ಲಿನ ಆದಾಯವನ್ನು ಭಾರತಕ್ಕೂ ಕೂಡ ತೆಗೆದುಕೊಳ್ಬೇಕು ಮತ್ತು ಭಾರತದ ಕಂಪನಿಗಳನ್ನು ಅಂತಹ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗಿ ಇನ್ವೆಸ್ಟ್ ಮಾಡಿಸೋ ಮೂಲಕ ಈಗಾಗಲೇ ಟಾಟಾ ಪವರ್ ಇರ್ಬೋದು, ಸನ್ ಫ್ಯೂಯಲ್ ಇರ್ಬೋದು, ಈಗ ಹಲವಾರು ದೊಡ್ಡ ಕಂಪನಿಗಳು ಈಗಾಗಲೇ ಇನ್ವೆಸ್ಟ್ಮೆಂಟ್ ರೂಪುರೇಷೆಗಳನ್ನು ಮಾಡ್ತಾ ಬಂದಿದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿನ ರಷ್ಯಾದ ಅನ್ಎಕ್ಸ್ಪ್ಲೋರ್ಡ್ ಜಾಗಗಳಲ್ಲಿ ನಮ್ಮ ಮಾನವ ಸಂಪನ್ಮೂಲ ಸ್ಕಿಲ್ಡ್ ಲೇಬರ್ಸ್, ಅದು ಶ್ರಮಿಕ ವರ್ಗದಿಂದ ನುರಿತ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವರ್ಗೂ ಇರ್ಬೋದು, ಅಲ್ಲಿ ಎಲ್ಲ ರೀತಿಯ ಲೇಬರ್ಸ್ಗಳನ್ನು ಇಂಡಿಯಾದಿಂದ ಪೂರೈಕೆ ಮಾಡಿ ಅಟ್ ದ ಸೇಮ್ ಟೈಮ್ ಆ ರೀತಿ ಪೂರೈಕೆ ಆಗ್ತಿರುವಂಥ ಲೇಬರ್ಸ್ಗಳಿಗೆ ಯುದ್ಧದ ಒಂದು ಕರಿಛಾಯೆ ಹಿನ್ನೆಲೆಯಲ್ಲಿ, ಕರಿನೆರಳಿನ ಹಿನ್ನೆಲೆಯಲ್ಲಿ ಅವರಿಗೆ ರಕ್ಷಣಾತ್ಮಕವಾಗಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಕೂಡ ಭಾರತ ಕೇರ್ ಮಾಡಿ ಈ ಒಂದು ವಿಚಾರಗಳ ಮೂಲಕ ಮ್ಯೂಚುವಲ್ ಬೆನಿಫಿಟ್ ಅನ್ನು ಮಾಡ್ಕೊಬೇಕು ಅನ್ನೋ ಲೆಕ್ಕಾಚಾರ ಇದೆ. ಸೊ ಮಾನವ ಸಂಪನ್ಮೂಲದ ಒಂದು ವಿನಿಮಯ ಮತ್ತು ಸ್ಕಿಲ್ಸ್ ವಿನಿಮಯ, ಅದರ ಜೊತೆಗೆ ರಕ್ಷಣಾತ್ಮಕವಾಗಿ ಈಗ ಸುಖ ಇಂಡಿಜಿನಿಯಸ್ ಆಗಿ ಇಂಡಿಯಾ ಡೆವಲಪ್ ಮಾಡ್ತಾ ಇದೆ ಮತ್ತು ಸುದರ್ಶನ 300 ಇಂಡಿಜಿನಿಯಸ್ ಆಗಿ ಮಾಡುವಂಥ ಪ್ರಯತ್ನದಲ್ಲಿ ಬ್ರಹ್ಮೋಸ್ ರಷ್ಯಾದಿಂದ ತೆಗೆದುಕೊಂಡಂಥ ತಂತ್ರಜ್ಞಾನವನ್ನು ಈಗ ನಾವು ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡ್ತಾ ಇದ್ದೀವಿ ಮತ್ತು ಆ ಮೂಲಕ ಇಡೀ ವಿಶ್ವದಲ್ಲಿ ಯಾವ ದೇಶವೂ ಕೂಡ ಮತ್ತೊಂದು ದೇಶಕ್ಕೆ ರಕ್ಷಣಾತ್ಮಕವಾಗಿ ತಂತ್ರಜ್ಞಾನದ ಒಂದು ವಿಚಾರವನ್ನು ಯಾರು ಕೂಡ ಕೊಟ್ಟಿಲ್ಲ. ವೇರಾಸ್ ಟೈಮ್ ಟೆಸ್ಟೆಡ್ ಪಾರ್ಟ್ನರ್ಶಿಪ್ ಇರೋದ್ರಿಂದ ರಷ್ಯಾ ಅಂಥದ್ದೊಂದು ತಂತ್ರಜ್ಞಾನವನ್ನು ಕೂಡ ಶೇರ್ ಮಾಡಿಕೊಂಡಿದೆ. ಸೊ ಅಷ್ಟರ ಮಟ್ಟಿಗೆ ಇದು ಗಾಢವಾದ ಸಂಬಂಧ, ಎಲ್ಲ ರೀತಿಯ ಏರಿಳಿತಗಳು, ಜಾಗತಿಕ ಹೊಡೆತಗಳು, ಜಾಗತಿಕ ಕುಕೃತ್ಯ ನೀತಿಗಳ ಹೊರತಾಗಿಯೂ ಕೂಡ ಬೇರೆ ರಾಷ್ಟ್ರಗಳ ಲೆಕ್ಕಾಚಾರಗಳನ್ನು ಮೀರಿದ ಬಾಂಧವ್ಯ ಅನ್ನೋದನ್ನ ಸಾರಲಿಕ್ಕೆ ಈ ಒಂದು ವೇದಿಕೆಯನ್ನು ಕೂಡ ಬಳಸ್ಕೊಳ್ತಾ ಇರುವಂಥದ್ದು
ಈ ಮೂಲಕ ಮುಂದಿನ ಒಂದು ದಶಕದ ಉಭಯ ರಾಷ್ಟ್ರಗಳ ಅಭಿವೃದ್ಧಿಯ ನೀಲನಕ್ಷೆಯನ್ನು ಇಟ್ಕೊಂಡು ಗ್ಲೋಬಲ್ ಏಷ್ಯಾದಲ್ಲಿ ನಾವು ಕಿಂಗ್ ಮತ್ತು ಆ ಮೂಲಕ ಇಡೀ ಗ್ಲೋಬಲ್ ಅಲ್ಲಿ ಕಿಂಗ್ ಮೇಕರ್ಸ್ ಆಗುವಂತಹ ಒಂದು ಹಾದಿಯಲ್ಲಿ ಜೊತೆಯಾಗಿ ಹೆಜ್ಜೆಯನ್ನ ಇಡೋಣ ಅನ್ನೋ ಒಂದು ಸಂದೇಶವನ್ನ ಇಡೀ ವಿಶ್ವಕ್ಕೆ ಈ ಒಂದು ಭೇಟಿಯ ಮೂಲಕ ಕೊಡ್ತಾ ಇದ್ದಾರೆ ಉಭಯ ನಾಯಕರು. ಶರ್ಮಿತಾ, ಫೈನ್. ಈಗ ರಷ್ಯಾ ಅಂತಂದ್ರೆ ಭಾರತ ಮಧ್ಯದಲ್ಲಿ ಬರುವಂಥದ್ದು ಈಗ ಬೇರೆ ಒಪ್ಪಂದಗಳಿಂದ ಹೈಲೈಟ್ ಆಗೋದೇ ರಕ್ಷಣಾ ಒಪ್ಪಂದ. ಸೊ ಈ ನಿಟ್ಟಲ್ಲಿ ಭಾರತದಲ್ಲೇ ರಷ್ಯಾಗೆ ಸಂಬಂಧಪಟ್ಟಂತ ಕೆಲವೊಂದು ಶಸ್ತ್ರಗಳನ್ನ ಇಲ್ಲಿ ನಾವು ತಯಾರು ಮಾಡುವಂತ ನಿಟ್ಟಲ್ಲೂ ಕೂಡ ಪರ್ಮಿಷನ್ ವಿಷಯವಾಗಿನೂ ಕೂಡ ಈ ಭೇಟಿ ಮಹತ್ವದ್ದು ಅಂತ ಹೇಳಲಾಗ್ತಿದೆ. ಅದನ್ನ ಯಾವ ತರ ವಿಶ್ಲೇಷಣೆ ಮಾಡಬಹುದು ಮಧು? ಅಬ್ಸಲ್ಯೂಟ್ಲಿ, ನೀವು ಹೇಳಿದಂತೆ ರಕ್ಷಣಾತ್ಮಕವಾಗಿ ಟೈಮ್ ಟೆಸ್ಟೆಡ್ ಪಾರ್ಟ್ನರ್ಶಿಪ್ ಇರುವಂಥದ್ದು. ಈಗ ಯಾವ ಅಮೆರಿಕ ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ನೀವು ಈ ಒಂದು ಯುದ್ಧವನ್ನು ಕಂಟಿನ್ಯೂ ಮಾಡಿದಂಥ ಸಂದರ್ಭದಲ್ಲಿ ಭಾರತದ ವಿರುದ್ಧ ನಾವು ಯುದ್ಧಕ್ಕೆ ಪಾಕಿಸ್ತಾನದ ಸಪೋರ್ಟ್ ಆಗಿ ನಿಲ್ತೀವಿ ಅಂತ ಯುದ್ಧ ನೌಕೆಯನ್ನು ತಂದು ನಿಲ್ಲಿಸಿತ್ತಿಲ್ಲಿ ನಮ್ಮ ಒಂದು ಕರಾವಳಿಯಲ್ಲಿ, ಅದಕ್ಕೆ ಸೆಡ್ಡು ಹೊಡೆಯುವಂತಹ ಒಂದು ಸಹಾಯಸ್ತವನ್ನು ಆ ದಿನಗಳಲ್ಲೇ ಕೊಟ್ಟಂತಹ ಒಂದು ಏನು ದೇಶ ರಷ್ಯಾ. ಅಲ್ಲಿಂದ ಈಚೆಗೂ ಕೂಡ, ಅಲ್ಲಿಂದ ಅಂತಲ್ಲ ಸುಮಾರು ಒಂದು 70 ವರ್ಷಗಳಿಂದಲೂ ಕೂಡ ಭಾರತ ಸ್ವತಂತ್ರ ನಂತರ ಭಾರತದ ಪ್ರತಿ ಹಂತದಲ್ಲಿಯೂ ಕೂಡ ರಾಜನೀತಿಯ ವಿಚಾರದಲ್ಲಿ, ವಿದೇಶಾಂಗ ನೀತಿಯಲ್ಲಿ ಪರಸ್ಪರ ಏನು ಸ್ನೇಹಸ್ಥದಲ್ಲಿ ಮತ್ತು ಪಾರದರ್ಶಕವಾದಂತಹ ಸ್ನೇಹದಲ್ಲಿ ರಷ್ಯಾ ಯಾವತ್ತೂ ಕೂಡ ಭಾರತದ ಜೊತೆಯಾಗಿದೆ. ಈಗಾಗಲೇ ನಾನು ಮೆನ್ಷನ್ ಮಾಡಿದಂತೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನು ಕೂಡ ಶೇರ್ ಮಾಡ್ಕೊಂಡಿರುವಂತಹ, ಟೆಕ್ನಿಕಲ್ ಫಾರ್ಮುಲಾವನ್ನು ಕೂಡ ಶೇರ್ ಮಾಡ್ಕೊಂಡಿರುವಂತಹ ಅತಿ ದೊಡ್ಡ ಗಾಢವಾದ ಸ್ನೇಹವನ್ನು ಇಟ್ಕೊಂಡಿರುವಂತಹ ರಾಜತಾಂತ್ರಿಕ ದೇಶ, ಅಂತದೊಂದು ಅತ್ಯದ್ಭುತವಾದಂತಹ ಸ್ನೇಹವನ್ನು ಇಟ್ಕೊಂಡಿರುವಂತಹ ದೇಶ ರಷ್ಯಾ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಈಗ ಮೊನ್ನೆ ಇಲಾನ್ ಮಸ್ಕ್ ಒಂದು ಮಾತನ್ನ ಹೇಳ್ತಾ ಮುಂದಿನ ಒಂದು ದಶಕ ಅಥವಾ 1.5 ದಶಕದ ಒಂದು ಸಂದರ್ಭದಲ್ಲಿ ಒಂದು ಪಾಡ್ಕಾಸ್ಟ್, ಪ್ರೈವೇಟ್ ಪಾಡ್ಕಾಸ್ಟ್ ಅನ್ನು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದಿನ 1.5 ದಶಕದಲ್ಲಿ ಅಣು ಯುದ್ಧಗಳಿಗೆ ಸಾಕ್ಷಿ ಆಗುತ್ತೆ ವಿಶ್ವ, ಭೀಕರ ಅಣು ಯುದ್ಧಗಳಿಗೆ ಸಾಕ್ಷಿ ಆಗುತ್ತೆ ಅನ್ನುವಂಥ ಒಂದು ಭವಿಷ್ಯವನ್ನು ಹೇಳಿದ್ದಾರೆ. ಅದು ನಿಜನೂ ಆಗ್ಬೋದು ಅಥವಾ ಅದು ನಿಲ್ಲಬಹುದು ಅಥವಾ ಅದು ಆಗದೇ ಇರಬಹುದು. ಆದರೆ ಆ ಕೊಟ್ಟಿರುವಂತಹ ಸೂಚನೆ ಹಿನ್ನೆಲೆಯಲ್ಲಿ ಯಾವ ರೀತಿ ಅಣು ಕೇಂದ್ರಿತ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನೋಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಭೇಟಿಯಲ್ಲಿ ಜಲಾಂತರ್ಗಾಮಿ ಅಣು ಏನು ನ್ಯೂಕ್ಲಿಯರ್ ವೆಪನ್ಸ್ ಇರುವಂಥ ಜಲಾಂತರ್ಗಾಮಿ ಸಬ್ಮೆರಿನ್ಗಳನ್ನು ಏನಿದಾವೆ ಆ ಸಬ್ಮೆರಿನ್ ಟೆಕ್ನಾಲಜಿಯನ್ನು ಕೂಡ ನಾವು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅದನ್ನು ಆರಂಭದಲ್ಲಿ ಲೀಸ್ಗೆ ಈಗ ಕೊಡ್ತಾ ಇದೆ. ಒಂದು 18,000 ಕೋಟಿ ಮೌಲ್ಯದ ಒಂದು ಒಪ್ಪಂದ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಈಗಾಗಲೇ ಇಂಡಿಯನ್ ನೇವಲ್ ತುಂಬ ಸ್ಟ್ರಾಂಗ್ ಆಗಿದೆ ಮತ್ತು ಪಾಕಿಸ್ತಾನಕ್ಕೆ ಇಂಡಿಯನ್ ಏನು ಒಂದು ನೌಕಾಪಡೆಯ ಬಗ್ಗೆ ಅತಿ ದೊಡ್ಡ ಆತಂಕ ಇದೆ. ಶತ್ರು ರಾಷ್ಟ್ರಗಳಿಗೆ ಆ ಒಂದು ಆತಂಕ ಇರೋ ಒಂದು ಸಂದರ್ಭದಲ್ಲೇ ಅದನ್ನು ಇನ್ನಷ್ಟು ಅಪ್ಗ್ರೇಡ್ ಮಾಡುವಂಥ, ಅದನ್ನು ಇನ್ನಷ್ಟು ಬಲಪಡಿಸುವಂತಹ ಒಂದು ಕಾರ್ಯಕ್ರಮಗಳಿಗೂ ಕೂಡ ಪಾಲಿಸಿ ಮೇಕಿಂಗು ಕೂಡ ಈ ಒಂದು ಒಪ್ಪಂದದ ಅಡಿಯಲ್ಲಿ ತರ್ತಾ ಇರುವಂಥದ್ದನ್ನು ನೋಡ್ಬೋದು. ಜೊತೆಗೆ ಸುಖೋಯನ್ನು ಡೆವಲಪ್ ಮಾಡೋದಕ್ಕಿರ್ಬೋದು ಅಥವಾ ಈ ಒಂದು ಸುದರ್ಶನ 300 ಇರ್ಬೋದು. ಈಗಾಗಲೇ ಏರ್ ಡಿಫೆನ್ಸ್ ಅನ್ನು ನಾವು ಯಾವ ರೀತಿ ಅದನ್ನು ಇಡೀ ಜಗತ್ತಿಗೆ ತೋರಿಸಿದ್ವಿ, ಅದು ಆ ಒಂದು ಖರೀದಿಯ ಸಂದರ್ಭದಲ್ಲೂ ಕೂಡ ಅಮೆರಿಕ ಅತ್ಯಂತ ದೊಡ್ಡ ಮಟ್ಟದ ಆಕ್ಷೇಪ ಮತ್ತು ಕಿರಿಕನ್ನು ಮಾಡಿತ್ತು. ಆದರೆ ಆ ಕಿರಿಕನ್ನು ಮೀರಿ ಭಾರತ ತನ್ನ ಸ್ವಾವಲಂಬಿ ರಾಜನೀತಿಯ ಮೂಲಕ ಅದನ್ನು ಖರೀದಿ ಮಾಡಿ ಅದರ ಅವಶ್ಯಕತೆ ಎಷ್ಟಿತ್ತು ಅಂತ ಪ್ರೂವ್ ಮಾಡಿ ಮತ್ತು ಅದನ್ನು ಜಗತ್ತಿಗೆ ಒಂದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ತೋರಿಸ್ಕೊಡ್ತು. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ಒಂದು ದಶಕ 1.5 ದಶಕಕ್ಕೆ ಬೇಕಿರುವಂತಹ ರಕ್ಷಣಾತ್ಮಕ ಒಪ್ಪಂದಗಳು ದೇಶದ ಸಾರ್ವಭೌಮತೆ ಮತ್ತು ರಕ್ಷಣೆಯ ದೃಷ್ಟಿಯಲ್ಲಿ ಮತ್ತು ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿಯ ಒಂದು ಆಸ್ಪೆಕ್ಟ್ ಅಲ್ಲಿ, ನರೇಟಿವ್ ಆಪ್ಟಿಕ್ಸ್ ಅಲ್ಲಿ ನೋಡೋದಾದ್ರೆ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಹಲವಾರು ಒಪ್ಪಂದಗಳಿಗೆ ರಕ್ಷಣಾತ್ಮಕವಾಗಿ ಜೊತೆ ಆಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಹೇಳಿದಂತೆ ಚೀನಾ ಕೂಡ ವೆಲ್ಕಮ್ ಮಾಡಿದೆ ಈ ಒಂದು ವಿಚಾರದಲ್ಲಿ. ಈ ಗ್ಲೋಬಲ್ ಆರ್ಡರ್ ಏನನ್ನು ಚೇಂಜ್ ಮಾಡಬೇಕು ಅಂತ ಅಮೆರಿಕ ಹೊರಟಿದೆ. ಆ ಒಂದು ಅಮೆರಿಕದ ಒಂದು ಸ್ವಾರ್ಥ ಮತ್ತು ಅಂಥದ್ದೊಂದು ಸಂಕಲ್ಪಗಳಿಗೆ ತಡೆಯೊಡ್ಡುವ ರೀತಿ ಈ ಒಂದು ಭೇಟಿ ಅತ್ಯಂತ ಮಹತ್ವದಾಗಿದೆ ಅನ್ನೋ ರೀತಿ ಒಂದು ಪಾಸಿಟಿವ್ ಜೆಸ್ಚರ್ ಅಲ್ಲಿ ಹೇಳಿದೆ. ಈ ಮೂಲಕ ಈ 3 ರಾಷ್ಟ್ರಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಮೆರಿಕದ ಒಂದು ಸ್ವಾರ್ಥ ಅಥವಾ ಅಂಥದ್ದೊಂದು ವಸಾಹತುಶಾಹಿ ಮನಸ್ಥಿತಿ ಏನಿದೆ ಅಂದರೆ ಎಲ್ಲವನ್ನೂ ಕೂಡ ಜಗಳ ಹಚ್ಚುವಂಥದ್ದು. ನಿನ್ನೆ ಮೊನ್ನೆ ಕೂಡ ಒಂದು ಶಾಂತಿ ಒಪ್ಪಂದವನ್ನು ಮಾಡಿದರೆ ಸೋಕಾಳ್ ದೊಡ್ಡನ ಅಂತ ಕಳಿಸ್ಕೊಡುವಂಥ ಅಮೆರಿಕದ ಅಧ್ಯಕ್ಷರಾದಂಥ ಟ್ರಂಪ್ ಯಾವ ದೇಶಗಳ ನಡುವೆ, ರುವಾಂಡಾ ಮತ್ತು ಕಾಂಗೋ ನಡುವೆ, ಇವೆರಡು ಕೂಡ ಆಫ್ರಿಕನ್ ಯೂನಿಯನ್ ಬರುವಂಥ ಇವೆರಡು ಕಂಟ್ರಿಗಳು ಇಟ್ಸ್ ಅ ಬ್ಯೂಟಿಫುಲ್ ಕಂಟ್ರೀಸ್, ಬ್ಯೂಟಿಫುಲ್ ಲೀಡರ್ಸ್ ಫೈನಲಿ ನಮ್ಮ ಮಾತನ್ನು ಕೇಳಿದ್ದಾರೆ. 2 ರಾಷ್ಟ್ರಗಳು ಕೂಡ ಶಾಂತಿಗೆ ಬದ್ಧಾಗಿದೆ. ಸೊ ಈಗ ಫೈನಲಿ ಇಲ್ಲಿ ಈ ಶಾಂತಿ ಆದಮೇಲೆ ಏನಾಗುತ್ತೆ ಅದರ ರೆಪರ್ಕೇಷನ್ಸು, ಅಮೆರಿಕಾದ ಕಂಪ್ನಿಗಳು ಬರ್ತಾವೆ, ಇಲ್ಲಿ ಇನ್ವೆಸ್ಟನ್ನು ಮಾಡ್ತವೆ, ಆ ಮೂಲಕ 2 ದೇಶಗಳಿಗೆ ಒಳ್ಳೆ ಉದ್ಯೋಗಾವಕಾಶಗಳು, ದುಡ್ಡು ಸಿಗುತ್ತೆ ಅಂತ ದೊಡ್ಡತನದ ಮಾತನಾಡಿದ್ದಾರೆ. ಜಗಳ ಹಚ್ಚಿರುವಂಥದ್ದು ಅವರೇ. ಜಗಳ ಹಚ್ಚಿದ ನಂತರ ಅದನ್ನು ಸಮಾಧಾನ ಮಾಡಿ ಆ ಮೂಲಕ ತನ್ನ ಕಂಪನಿಯ ಅಥವಾ ವಸಾಹತುಶಾಹಿ ಮನಸ್ಥಿತಿಯನ್ನು ಸ್ಥಾಪನೆ ಮಾಡುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು ಕೂಡ ಅದೇ ಅಮೆರಿಕ. ಆ ಅಮೆರಿಕದ ಮೂಲ ಉದ್ದೇಶ ಏನು? ತನ್ನ ದೇಶದ ಒಂದು ಬೊಕ್ಕಸವನ್ನು ತುಂಬಿಕೊಳ್ಳುವಂಥದ್ದು. ಇವತ್ತು ನಡೀತಾ ಇರುವಂಥ ರಷ್ಯಾ ಉಕ್ರೇನ್ ಯುದ್ಧದ ವಿಚಾರದಲ್ಲೂ ಕೂಡ ಅದೇ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಅಮೆರಿಕ ಮಾಡ್ತಾ ಇದೆ. ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿ ಅದ್ರ ಮೂಲಕ ಖಜಾನೆಯನ್ನು ತುಂಬಿಕೊಳ್ಳೋದಕ್ಕೆ ಅದಕ್ಕೆ ಯಾವುದೇ ವಿಷಾದ ಇಲ್ಲ, ಮಡಿವಂತಿಕೆ ಇಲ್ಲ, ಬೇಸರ ಇಲ್ಲ, ಹಿಂಜರಿಕೆ ಇಲ್ಲ. ವೇರಸ್ ಅದೇ ಭಾರತ ತನ್ನ ಪ್ರಜೆಯ ಒಂದು ಸಿವಿಲ್ ಏನು ರಿಕ್ವೈರ್ಮೆಂಟ್ಗೋಸ್ಕರ ತಗೊಳ್ಕೊ ಇರುವಂಥ ಆಯಿಲ್ ಅನ್ನ ಅದನ್ನ ಯುದ್ಧವನ್ನು ಫ್ಯೂಯಲ್ ಮಾಡ್ತಾ ಇರುವಂಥ, ಇದು ಮೋದಿಯ ಯುದ್ಧ ಅಥವಾ ಇದು ಭಾರತದ ಯುದ್ಧ ಅಂತ ಕನ್ಸಿಡರ್ ಮಾಡುವಂಥ ಅಥವಾ ಅಂಥದ್ದೊಂದು ನರೇಟಿವ್ಗಳನ್ನು ಬಿಲ್ಡ್ ಮಾಡುವಂಥ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಅಮೆರಿಕ ಮಾಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅಮೆರಿಕಾಗೆ ಎಷ್ಟರ ಮಟ್ಟಿಗೆ ಅದನ್ನ ಒಂದು ಮೆಸೇಜ್ ಅನ್ನು ಕೊಡಬೇಕಿದೆ. ಈಗ ಮೊನ್ನೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಪುಟಿನ್ ಒಂದು ಅತ್ಯದ್ಭುತವಾದಂಥ ಮಾತನ್ನ ಹೇಳಿದ್ರು, 50-50 ಡೀಲ್ಗೆ ಓಕೆ ನಾನಂತ
ಅಂತ ಹೇಳಿದ್ರು ಟ್ರಂಪ್. ಅಂದ್ರೆ ಉಕ್ರೇನ್ ಅನ್ನು ನಾನು ಹೆಂಗೋ ಸಮಾಧಾನ ಮಾಡ್ತೀನಿ, ನಾವಿಬ್ರು ಸೇರಿ 50-50 ಡೀಲ್ ಅನ್ನ ಮಾಡ್ಕೊಂಡು ಅಲ್ಲಿರುವಂತ ರೇರ್ ಅರ್ತ್ ಮಿನರಲ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ, ಆಗ ನಮಗೂ ಪ್ರಾಬ್ಲಮ್ ಇಲ್ಲ ನಿಮಗೂ ಪ್ರಾಬ್ಲಮ್ ಇಲ್ಲ ಅನ್ನೋಂಥ ಒಂದು ಪ್ರಪೋಸಲ್ ಅನ್ನ ಇಟ್ಟಿದ್ರು. ಅದೇ ಇದು ನಮ್ಮ ಭೂಭಾಗ, ಇದರಲ್ಲಿ ಯಾವುದೇ ಮತ್ತೊಬ್ಬ ವ್ಯಕ್ತಿಯ ಒಂದು ಹಿತಾಸಕ್ತಿ ಅಥವಾ ಮತ್ತೊಬ್ಬ ವ್ಯಕ್ತಿಯ ಮಧ್ಯಸ್ಥಿಕೆಯನ್ನು ನಾವು ಎಂಟರ್ಟೈನ್ ಮಾಡಲ್ಲ, ಆ ಕಾರಣಕ್ಕೆ ನಾವು ಅಮೆರಿಕವನ್ನ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳೋ ಮೂಲಕ ಪುಟಿನ್ ಕೂಡ ಅದಕ್ಕೊಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ಟಿದ್ರು. ಅದಾದ ನಂತರ ಭಾರತ ಅಮೆರಿಕಕ್ಕೆ ಈಲ್ಡ್ ಆಗಿಬಿಡ್ತೇನೋ, ಮೋದಿ ಅವರು ಈಲ್ಡ್ ಆಗ್ಬಿಟ್ರೇನೋ ಏನು ಸುಂಕಕ್ಕೋಸ್ಕರ ಅನ್ನುವಂಥ ಒಂದು ನರೇಟಿವ್ ಬಿಲ್ಡ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲ, ಅದು ಬೇರೆ, ನಾವು ಯುದ್ಧದಾಹಿಗಳು ಅಲ್ಲ, ಯುದ್ಧ ಪರವೂ ಅಲ್ಲ, ಹಾಗಂತ ನಮ್ಮ ಸಾರ್ವಭೌಮ ಸ್ವಾವಲಂಬಿ ವಿದೇಶಾಂಗ ನೀತಿಯನ್ನು ಕೂಡ ಯಾರ ಕಾಲಡಿಯಲ್ಲೂ ಕೂಡ ಇಟ್ಟಿಲ್ಲ. ನಮಗೆ ಬೇಕಾದಾಗ ಬೇಕಾದವರ ಜೊತೆ ಸ್ನೇಹವನ್ನು ಕೂಡ ಮಾಡ್ತೀವಿ, ವ್ಯಾಪಾರವನ್ನು ಕೂಡ ಮಾಡ್ತೀವಿ, ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಇದು ಬೈಪೋಲರ್ ಇರುವಂತಹ ಅಥವಾ ಮಲ್ಟಿಪೋಲರ್ ಇರುವಂತಹ ಒಂದು ಏನು ಜಾಗತಿಕ ವ್ಯವಸ್ಥೆ ಹೊರತು ಬೈಪೋಲರ್ ಇರುವಂತಹ ಒಂದು ಏನು ಪ್ರೇಯಸಿ ಪ್ರಿಯತಮನ ಒಂದು ವ್ಯವಹಾರ ಅಲ್ಲ ಅನ್ನೋ ರೀತಿ ಒಂದು ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಈ ಒಂದು ಭೇಟಿಯನ್ನು ಬಳಸ್ಕೊಂಡಿರುವಂತದ್ದು. ಈ ಮೂಲಕ ಎರಡೂ ನಾಯಕರು ಅಮೆರಿಕಾಗೆ ಅತ್ಯಂತ ಸೂಕ್ಷ್ಮವಾದಂತಹ ಮತ್ತು ತೀಕ್ಷ್ಣವಾದಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ರಕ್ಷಣಾತ್ಮಕವಾಗಿಯೂ ಕೂಡ ನೀವು ಅಮೆರಿಕ ಪಾಕಿಸ್ತಾನದ ಮುನೀರನ್ನ ಪಕ್ಕದಲ್ಲಿ ಕೂತ್ಕೊಂಡು ಗ್ರೇಟೆಸ್ಟ್ ಲೀಡರು ಮತ್ತು ಅವರಿಗೆ ಎಲ್ಲಾ ರೀತಿಯ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ನಾವು ಅನುಕೂಲವನ್ನು ಮಾಡ್ಕೊಡ್ತೀವಿ, ಇಟ್ಸ್ ಎ ನ್ಯೂಕ್ಲಿಯರ್ ವೆಪನೈಸ್ಡ್ ಕಂಟ್ರಿ ಅಥವಾ ಅಂಥದ್ದೊಂದು ಅದ್ಭುತ ಶಕ್ತಿ ಇರುವಂತಹ ಕಂಟ್ರಿ ಅಂತ ಬಣ್ಣಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೀವು ಎಂಥದ್ದೇ ಗ್ಲೋಬಲ್ ಚಪ್ಪರ್ಗಳನ್ನು ಇಟ್ಕೊಂಡು ಅಲ್ಲಿ ಮಾತುಕತೆಯನ್ನು ಮಾಡಿದ್ರು ಕೂಡ ಅದರ ಆಚೆಗೆ ಭಾರತಕ್ಕಿರುವಂತಹ ಅಂತಃಶಕ್ತಿ ಮತ್ತು ಅದಕ್ಕಿರುವಂತಹ ಭವಿಷ್ಯದ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಆ ಒಂದು ಲೆಕ್ಕಾಚಾರದಲ್ಲಿ ಇರುವಂತಹ ಶಕ್ತಿಗೆ ಅನುಗುಣವಾಗಿ ರಷ್ಯಾದ ಒಂದು ಟೈಮ್ ಟೆಸ್ಟೆಡ್ ಫ್ರೆಂಡ್ಶಿಪ್ ಜೊತೆಗೆ ಅದಕ್ಕಿರುವಂತಹ ಅತ್ಯಂತ ಶಕ್ತಿಯುತ ಮತ್ತು ತುಂಬಾ ಟೆಕ್ನಿಕಲಿ ಅಡ್ವಾನ್ಸ್ಡ್ ಏನು ರಕ್ಷಣಾ ವ್ಯವಸ್ಥೆ ಏನಿದೆ ಅದರ ಜೊತೆ ಸಹಯೋಗದಲ್ಲಿ ಭಾರತ ಇದೆ, ಅದರ ಒಂದು ಸ್ನೇಹದ ನೆರಳಲ್ಲಿ ಭಾರತ ಇದೆ. ಈ ಮೂಲಕ ಅದಕ್ಕೆ ಬೇಕಿರುವಂತಹ ಭಾರತಕ್ಕೆ ಬೇಕಿರುವಂತಹ ರಕ್ಷಣಾತ್ಮಕ ಶಕ್ತಿಯನ್ನು ಕೂಡ ಅದು ಪಡ್ಕೊಳ್ತಾ ಇದೆ, ಮುಂದೆನೂ ಕೂಡ ಪಡ್ಕೊಳ್ಳುತ್ತೆ ಅನ್ನುವಂಥ ಒಂದು ಸೂಕ್ಷ್ಮ ಸಂದೇಶವನ್ನ ಈ ಒಂದು ಭೇಟಿಯ ಮೂಲಕ ರಕ್ಷಣಾತ್ಮಕ ಒಪ್ಪಂದಗಳನ್ನು ಎಕ್ಸ್ಟೆಂಡ್ ಮಾಡೋದ್ರ ಮೂಲಕ ಈ ಒಂದು ಉಭಯ ನಾಯಕರು ಕೊಡ್ತಾ ಇದ್ದಾರೆ. ಶರ್ಮಿತಾ, ಫೈನ್. ಮಧು, ನೀವು ಆರಂಭದಿಂದ ಹೇಳ್ತಾ ಇದ್ರಿ ಅಮೆರಿಕ ವಿಷಯವಾಗಿ, ಟ್ರಂಪ್ ವಿಷಯವಾಗಿ, ಇನ್ನು ಭಾರತಕ್ಕೆ ಬಂದ ಮೇಲೇನೆ ಪುಟಿನ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಮೆರಿಕಾವನ್ನ ಗುರಿಯಾಗಿಸಿ ಈ ಭೇಟಿಯನ್ನ ನಾವು ಮಾಡ್ತಾ ಇಲ್ಲ, ಈ ಭೇಟಿಗೂ ಅಮೆರಿಕಾಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಮತ್ತೆ ಟ್ರಂಪ್ಗೆ ಒಂದು ಆತಂಕ ಇರೋದು ಎಲ್ಲಿ ಅಮೆರಿಕಾದ ರಿಯಾಕ್ಟರ್ಗಳಿಗೆ ಅಥವಾ ವಿದ್ಯುತ್ ಸ್ಥಾವರಗಳಿಗೆ ರಷ್ಯಾದ ಇಂಧನ ಸಪ್ಲೈ ಈಗಲೂ ಆಗ್ತಿರೋದ್ರಿಂದ ಭಾರತಕ್ಕೂ ಈ ತರ ಸಹಕಾರವನ್ನ ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದರೂ ಆಪತ್ತು ಅಮೆರಿಕಾಗೆ ಎದುರಾಗುತ್ತಾ ಅಂತ ಹೇಳಿ. ಸೊ ಇದನ್ನ ಯಾವ ತರ ವಿಶ್ಲೇಷಣೆ ಮಾಡ್ಬೋದು ಮಧು? ಅಂಥದ್ದೊಂದು ಸಹಕಾರವನ್ನು ಕೊಡಬಾರ್ದು ಅಂತ ಹೇಳಲಿಕ್ಕೆ ಅಮೆರಿಕ ಯಾರೂ ಅಲ್ಲ, ಆಯ್ತಾ. ಈ ಹಿನ್ನೆಲೆ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಜಾಗತಿಕ ಏನು ಗ್ಲೋಬಲ್ ಆರ್ಡರ್ ಚೇಂಜ್ ಆಗ್ತಿರುವಂತಹ ಸಂದರ್ಭದಲ್ಲಿ ಗ್ಲೋಬಲ್ ಏಷ್ಯಾಗಿರುವಂಥ ಇಂಪಾರ್ಟೆನ್ಸ್ ಮತ್ತು ಸಿಗ್ನಿಫಿಕೆನ್ಸ್ ತುಂಬಾ ದೊಡ್ಡದಿದೆ. ಈ ಗ್ಲೋಬಲ್ ಏಷ್ಯಾದ 3 ಅತಿ ದೊಡ್ಡ ಶಕ್ತಿಗಳಿರುವಂಥದ್ದು ಚೀನಾ, ಭಾರತ ಮತ್ತು ರಷ್ಯಾ. ಅದರಲ್ಲಿ ರಷ್ಯಾ ಮತ್ತು ಚೀನಾ, ಈಗ ಚೀನಾಗೆ ಅದರದ್ದೇ ಆದಂಥ ಶಕ್ತಿ ಇದೆ, ರೇರ್ ಅರ್ತ್ ಮಿನರಲ್ಸ್ ಅನ್ನ ಇಟ್ಕೊಂಡು ನಿಮ್ಮ ಅಮೆರಿಕ ಏನು US ಟ್ಯಾರಿಫ್ ಏನಿದೆ ಆ ಟ್ಯಾರಿಫ್ ಅನ್ನ ಬ್ಲಾಕ್ ಮೇಲ್ ಮಾಡುವಂಥ ಪ್ರಯತ್ನಕ್ಕೆ ತಿರುಗೇಟನ್ನು ಕೊಡುವಂಥ ಶಕ್ತಿ ಈಗಾಗಲೇ ಚೀನಾಗಿದೆ. ಆ ಹಿನ್ನೆಲೆ ಅದು ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ಇಲ್ಲ, ಹಂಗಾಗಿ ಅವರು ಈಲ್ಡ್ ಆಗಲೇಬೇಕು ಅಮೆರಿಕ. ಫೈನಲಿ ಅಂತದೊಂದು ಪ್ರೆಷರ್ ಅನ್ನ ಅವರು ರಿವರ್ಸ್ ಮಾಡಬಹುದು. ಬೇರೆ ಭಾರತ ಇಲ್ಲಿ ಔಟ್ ಆಫ್ ಸಿಲೆಬಸ್ ಬಂದಿರುವಂತದ್ದು. ಭಾರತ ಇನ್ನೂ ಕೂಡ ಇಂಡಿಪೆಂಡೆಂಟ್ಲಿ ಅಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನ ಸಾಧಿಸಿಲ್ಲ ಅಂದ್ರೂ ಕೂಡ ಇಲ್ಲಿರುವಂತಹ ಡೆಮೋಗ್ರಫಿಕ್ ಏನು ಸ್ಟ್ರೆಂತ್ ಏನಿದೆ ಮತ್ತು ಪಾಪ್ಯುಲೇಷನ್ ಸ್ಟ್ರೆಂತ್ ಏನಿದೆ, ಜೊತೆಗೆ ಇಲ್ಲಿರುವಂತಹ ಸ್ಥಿರ ನಾಯಕತ್ವ ಏನಿದೆ, ಈ ಎಲ್ಲಾ ಹಿನ್ನೆಲೆಯಲ್ಲಿ ಅಮೆರಿಕಾಗಾಗ್ಲಿ ರಷ್ಯಾಗಾಗ್ಲಿ ಚೀನಾಗಾಗ್ಲಿ ಭಾರತ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಮೆಸೇಜ್ ಅನ್ನ ಕೊಡುವಂತ ಅನಿವಾರ್ಯತೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈಗ ನೀವು ಮೆನ್ಷನ್ ಮಾಡಿದಂತೆ ನ್ಯೂಕ್ಲಿಯರ್ ಫ್ಯೂಯಲ್ ಏನನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅದರ ಎಕ್ಸ್ಟೆಂಡೆಡ್ ಪಾಲಿಸಿ ಮೇಕಿಂಗ್ ಅಲ್ಲಿ ಅದರ ಎಕ್ಸ್ಟೆಂಡೆಡ್ ಏನು ನೆರವಲ್ಲಿ ಭಾರತಕ್ಕೂ ಕೂಡ ಸಿಗಬಾರ್ದು ಅಂತ ಏನಿಲ್ಲ. ಮತ್ತು ಭಾರತ ಕೂಡ ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳ್ಳುವಂತ ತನ್ನ ಲೋಕಲ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ನೆರಳಲ್ಲಿ ತನ್ನ ರಕ್ಷಣಾತ್ಮಕ ಬಲವನ್ನು ಕೂಡ ಹೆಚ್ಚಿಸಿಕೊಳ್ಳುವಂತ ಈಗಾಗಲೇ ಜಲಾಂತರ್ಗಾಮಿ ವಿತ್ ನ್ಯೂಕ್ಲಿಯರ್ ವೆಪನ್ ಇರುವಂತ ಜಲಾಂತರ್ಗಾಮಿ ನೌಕೆಯನ್ನು ಲೀಸ್ ತಗೋತಾ ಇದೆ. ಬರೋ ಅಷ್ಟಕ್ಕೇನಿಲ್ಲ, ಅದರ ಆಚೆಗೆ ಏನು ತಿರುವಣ್ಣನ ಮೇಲೆ ಇರುವಂತಹ ಒಂದು ಅಣುಸ್ಥಾವರ ಇರ್ಬೋದು, ಕೂಡಂ ಅಣುಸ್ಥಾವರ ಇರ್ಬೋದು, ಎಲ್ಲವೂ ಕೂಡ ರಷ್ಯಾದ ಸಹಯೋಗದಲ್ಲೇ ರನ್ ಆಗ್ತಾ ಇರುವಂತ ಡೆವಲಪ್ ಆಗಿರುವಂತ. ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ನೆರಳಲ್ಲಿ ರಕ್ಷಣಾತ್ಮಕ ಬಲವನ್ನು ಕೂಡ ಹೆಚ್ಚಿಸಿಕೊಳ್ಳುವಂತ ತಂತ್ರಗಾರಿಕೆ ಭಾರತದಲ್ಲೂ ಕೂಡ ಇದೆ, ಆ ಭಾರತದ ಲೆಕ್ಕಾಚಾರದಲ್ಲೂ ಇದೆ. ಆ ಲೆಕ್ಕಾಚಾರವೇ ಅಮೆರಿಕವನ್ನು ಕೂಡ ಒಂದಷ್ಟು ಡಿಸ್ಟರ್ಬ್ ಅನ್ನ ಮಾಡಿರೋದ್ರಲ್ಲಿ ಅನುಮಾನ ಇಲ್ಲ. ಶರ್ಮಿತಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ ಮತ್ತೆ ವಿಶ್ಲೇಷಣೆಗೆ.